ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಈ ತುಂಬ ದಿನ ಆದಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿನ ಮಾಡಿರಲಿಲ್ಲ. ಮತ್ತು ಇವಾಗ ನೈಟ್ ಕ್ಯಾಂಪಿಂಗ್ ಹೋಗ್ತಿದ್ದು ಅಂತ ಬ್ಲಾಗ್ ಮಾಡ್ತಿದ್ದೀನಿ. ನಮ್ಮ ಕಾರಲ್ಲಿ ಐತೆ, ಅದರಲ್ಲೇ ಬಂದಿದ್ದು. ಇಲ್ಲೊಂದು ಟೆಂಪಲ್ ಐತೆ ನೋಡಿ, ಮೇಲೆ ಗುಟ್ಟೆ ಮೇಲೆ ಕ್ಯಾಂಪಿಂಗ್ ಮಾಡೋಂತ ನಾವು ಹೋಗ್ತಿದ್ದೀವಿ. ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ, ಒಂದು 4-5 ಜನ ಇದ್ದಾರೆ. ಮುಂದೆ ಹೋಗ್ತಾ ನಾನು ಪರಿಚಯ ಮಾಡಿಸ್ತೀನಿ ಯಾರ್ಯಾರು ಏನು ಅಂತ. ಈ ಗುಟ್ಟೆ ಹೆಸರು ಅಂಬಾರಿ ದುರ್ಗ ಅಂತ. ಹಂಗೆ ನೈಟ್ ಕ್ಯಾಂಪಿಂಗ್ ಮಾಡಿ, ನೈಟ್ ಚಿಲ್ ಮಾಡಿ, ಮಾರ್ನಿಂಗ್ ಎದ್ದು ಸನ್ರೈಸ್ ನೋಡೋಣ ಅಂತ ಬಂದಿದ್ವಿ. ಇಲ್ಲಿ ನೋಡಿ, ಹಸುಗಳು ಒಂದಕ್ಕೂ ಹಗ್ಗ ಕಟ್ಟಿಲ್ಲ. ಇಲ್ಲಿ ನನ್ನ ಫ್ರೆಂಡ್ಸಲ್ಲಿ ಇಬ್ಬರು ಹೋಗ್ತಿದ್ದಾರೆ, ನಾನು ಇಲ್ಲಿ ಹೋಗ್ತಿದ್ದೀನಿ. ಹೋಗ್ತಾ ಟ್ರಕ್ಕಿಂಗ್ ಇದು ತೋರಿಸ್ತೀನಿ ಬನ್ನಿ. ಪ್ರಜ್ವಲ್ ನೋಡಿ ಫಸ್ಟ್ ಟೈಮ್ ಬಂದವನೇ, ಅದಕ್ಕೆ ಎರಡು ವಾಟರ್ ಬಾಲ್ 5 ಲೀಟರ್ಸ್ ಕೊಟ್ಟಿದ್ವಿ. ಹೆಂಗೈತೆ ಪ್ರಜ್ವಲ್ ಟ್ರಕ್? ಇವಾಗ ಸ್ಟಾರ್ಟಿಂಗ್ ಐತಲ್ಲ, ಹೆಂಗೈತೆ ಹೇಳು? ಚೆನ್ನಾಗೈತಾ? ನಮ್ ಟ್ರಕ್ ಲೀಡ್ ನೋಡಿ ಮುಂದೆ ಹೋಗ್ತಿದ್ದಾನೆ, ನಯಾನ್ ತಲ್ವಾರ್, ದೊಡ್ಡ ಬ್ಯಾಗ್ ಎತ್ಕೊಂಡು. ನಾವ್ ಹಿಂದೆ ಹೋಗ್ತಾ ಇದೀವಿ. ನೋಡಿ ಎಷ್ಟು ಕಷ್ಟ ಬೀಳ್ತಾವನೆ ಪ್ರಜ್ವಲ್. ಹಾ ಬನ್ನಿ ಪ್ರಜ್ವಲ್ ಅವ್ರ, ಹೆಂಗೈತೆ ಟ್ರಕ್? ಅತ್ತ ಕಷ್ಟ ಬಿತ್ತಿದ್ಯಾ ಏನು? ಮಂಕಿ ತರ ಬರ್ತಿದ್ಯಾ ಪ್ರಜ್ವಲ್? ಇದೊಂದು 3 ಕಿಲೋಮೀಟರ್ ಐತೆ ಟ್ರಕ್, ಹಿಂಗ್ ಹೋಗ್ಬೇಕು. ಐತೆ ನೋಡ್ರಿ, 3 ಕಿಲೋಮೀಟರ್ ಏನಿಲ್ಲ, 3 ಕಿಲೋಮೀಟರ್ ಐತೆ ಅಷ್ಟೇ. ಪ್ರಜ್ವಲ್ ನೋಡ್ ಬೀಳ್ತಾ ಹತ್ತಕ್ ಆಗ್ತಿಲ್ಲ ಅವನ್ ಕೈಯಲ್ಲಿ. ನೋಡ್ರಿ, ನಾವೊಂದು ಬ್ಯಾಗು ಎಲ್ಲ ತಗೊಂಡು ಬ್ಲಾಗ್ ಮಾಡ್ಕೊಂಡ್ ಬರ್ತಿದ್ವಿ. ಇನ್ನೊಂದು ಎಷ್ಟು ಕಲ್ತ ನೋಡಿದ್ರ ಪ್ರಜ್ವಲ್ದು ಹೆಂಗೈತೆ ಟ್ರಕ್? ಒಂಥರ ವೈಲ್ಡ್ ಆಗೈತೆ ನೋಡಿ, ಹೋಗ್ತಿರೋದು. ಎಲ್ಲಿ? ಹೈದರಲ್ಲಿ ಹೋಗ್ರಿ ಸರ್. ಹಬ್ಬ ಮೊಕ್ಕಗೆಲ್ಲ ಸಿಡಿತು ಬ್ರೋ. ಹಬ್ಬ ಇರು ಹೆಂಗೈತೆ ನೋಡ್ರಿ. ಹಾ ಬಿಸ್ಲರಿ ವಾಟ್ರೇ ಹಾಡಾಗಿ ಟ್ರಕ್ ಮಾಡ್ತಿದ್ದಾನೆ ಪ್ರಜ್ವಲ್ದೆ. ಎಲ್ಲಾರ್ಗಿಂತ ಹಾರ್ಡ್ ಟ್ರಕ್ ಅಲ್ವಾ ಪ್ರಜ್ವ? ಹಾ, ಇಲ್ಲಿಂದ ನೋಡಿದ್ವಿ ಹೆಂಗೈತೆ ಅಂತ. ಸುಸ್ಸಾದ್ರೂ ಒಂಥರ ಮಸ್ತ್ ಐತೆ. ವಾಟರ್ ಎಲ್ಲ ಕ್ಯಾರಿ ಮಾಡ್ತಿದ್ದಾರೆ. ಇಲ್ಲಿ ಬ್ರೌನ್ ಕ್ರಿಸ್ಟನ್ ಅವರು ದೊಡ್ಡ ಬ್ಲಾಗರ್ ನೋಡಿ, ಇಲ್ಲಿ ತಲ್ವಾರ್ ನಯನ್. ಅಷ್ಟು ದೊಡ್ಡ ಬ್ಲಾಗರ್ ಇಲ್ಲ ನಾವು. ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇರೋದು ತಲ್ವಾರ್ ನಯನ್. ಸಕ್ಕತ್ತ ಇದೆ ನೋಡಿ. ಅದೇನೋ ಅಂತಾರಲ್ಲ, ಹಾರ್ಡ್ ದ ಟ್ರಕ್ ಈಸ್ ಬ್ಯೂಟಿಫುಲ್ ದ ವ್ಯೂ ಈಸ್ ಅನ್ನೋ ತರ ಅಂತಾರಲ್ಲ, ಆ ತರ ಏನಿರುತ್ತೋ ನೋಡ್ಬೇಕು ಬೆಳಗ್ಗೆ ಏನಾಗುತ್ತೆ ಅಂತ. ಪ್ರಜ್ವಲ್ 70% ಬಂದ್ಮೇಲೆ ಇಲ್ಲಿ ರಾಜರವ್ರದ್ದು ಓದ್ತೈತೆ ನೋಡಿ. ಪ್ರಜ್ವಲ್ ಅಂತೂ ಸಾಕಾಗ್ಬಿಟ್ಟವ್ ನೋಡಿ. ನಂಗ್ ಕೈಲಿ ಆಯ್ತಾ ಇಲ್ಲ ವಾರ ಕೂತ್ಬಿಡ್ತಾವ. ಬಾರ ಚಳಿ ಇರಲ್ಲ, ಬಾರದೇ. ಇನ್ನೊಂದು 30% ಬಾಕಿ ಐತೆ ಅಷ್ಟೇ. ಹೋಗ್ತಿದ್ವಿ ಮೇಲೆ, ಹಿಂಗೈತೆ ಇಲ್ಲಿ. ಇವತ್ತು ಸ್ಟಾರ್ ಗೇಜಿಂಗ್ ಮಾಡೋಣ ಅಂತ ಈ ಟ್ರಕ್ಕಿಗೆ ಬಂದಿದ್ದೀವಿ.
ನೋಡಿ ಸ್ಟಾರ್ಸು ಎಷ್ಟು ಹತ್ತದಿಂದ ಕಾಣಿಸ್ತೈತಂತ. ನಾವೇನ್ ಜೂಮ್ ಹಾಕೋ ಅವಶ್ಯಕತೆ ಇಲ್ಲ. ಪ್ರಜ್ವಲ್ ಬಾಬು ಸುಸ್ತಾಗವನು ದೇವ್ರನಿಗೆ. ಯಾಕಪ್ಪ ಬಂದಿ ನಿಮ್ ಜೊತೆ ಅನ್ಸ್ತೈತೆ ಅವನಿಗೆ, ಹಂಗ ಅನ್ಕೊಂಡ್ಬಿಟ್ಟವನೆ. ಸೊ ಸ್ಟಾರ್ ಗೇಜಿಂಗ್ ನೋಡ್ಕೊಂಡು ಹಂಗೆ ನೈಟೆಲ್ಲ ಫೈರ್ ಕ್ಯಾಂಪ್ ಹಾಕೊಂಡು ಚಿಲ್ ಮಾಡಿ ಬೆಳಗ್ಗೆ ಎದ್ದು ಸನ್ರೈಸ್, ಒಳ್ಳೆ ಸನ್ರೈಸ್ ತೋರಿಸ್ತೀನಿ ನಿಮಗೆ. ನೋಡಿ ಎಂಜಾಯ್ ಮಾಡ್ರಿ. ನಮ್ಮ ಟ್ರಕ್ ಲೀಡ್ ಆಲ್ರೆಡಿ ಮುಂದೆ ಹೋಗ್ಬಿಟ್ಟವನೆ. ನಮ್ಮ ಟ್ರಕ್ ಲೀಡ್ ನೋಡಿ ಫಸ್ಟ್ ಬಂದಿರೋ ದಾರಿ ಬಿಟ್ಟು ಇಲ್ಲೊಂದು ಅಡ್ವೆಂಚರ್ ದಾರಿ ಕರ್ಕೊಂಡ್ ಬಂದವನೆ ಮರ್ತೋಗಿ. ಇದು ಮೇಲೆ ಹತ್ತದ ಮೇಲೆ ಒಂದು ಟೆಂಪಲ್ ಬರುತ್ತೆ. ಟೆಂಪಲ್ ತೋರಿಸ್ತೀನಿ ನಿಮ್ಗೆ ಏನು ಟೆಂಪಲ್ ಏನಂತ. ಚೆನ್ನಾಗೈತೆ ಅಡ್ವೆಂಚರ್ ಎಲ್ಲ, ಒಂಥರ ಮಸ್ತ್ ಐತೆ ನೋಡಿ. ಸ್ಟಾರ್ ಗೇಜ್ ಎಲ್ಲ ಎಷ್ಟು ಹತ್ರದಿಂದ ಕಾಣಿಸ್ತೈತೆ ಅಂತ, ಸಕ್ಕತ್ತೈತೆ ವ್ಯೂ ನೋಡಿ, ಮಸ್ತ್ ಐತೆ. ಇನ್ನೂ ಮೇಲೆ ಹೋದ್ಮೇಲೆ ಟೆಂಪಲ್ ಹತ್ರ ವ್ಯೂ ಹೆಂಗಿದೆ ತೋರಿಸ್ತೀನಿ ಬನ್ನಿ. ನೀನು ಆಲ್ಮೋಸ್ಟ್ ಹತ್ರ ಬಂದ್ವಿ, ಇನ್ನೊಂದು 150 ಮೀಟರ್ಸ್ ಹಂಗೈತೆ ಅಷ್ಟೇ. ಪ್ರಜ್ವಲ್ ಲಾಸ್ಟಿಗೆ ಹಂಗೂ ಹಿಂಗೆ ಹತ್ಕೊಂಡು ಬಂದೇ ಬಿಟ್ಟ. ಟ್ರಕ್ ಅಂತೂ ಚೆನ್ನಾಗೈತೆ, ಒಂಥರ ಮಸ್ತ್ ಐತೆ. ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದು. ಫಸ್ಟ್ ಬಿಡಂಗಾಗಿ ಎಲ್ಲ ಟ್ರಕ್ಸ್ ಎಲ್ಲ ಮಸ್ತ್ ಅಡ್ವೆಂಚರ್ ಆಗಿ ಮಸ್ತಾಗಿ ಕಾಣಿಸುತ್ತೆ. ನಾನು ನಯನ್ಗೆ ಅವನ ಜೊತೆಲಿ ಫಸ್ಟ್ ಬಂದಾಗೆಲ್ಲ ಪ್ರತಿಯೊಂದು ಟ್ರಕ್ಕು ಮಸ್ತ್ ಅಡ್ವೆಂಚರ್ ಆಗೈತೆ. ಅಷ್ಟೇ ಚಂದ ವ್ಯೂ ಸಿಗೈತೆ ನಮಗೆ. ಇದು ಹೆಂಗಿರುತ್ತೆ ಬೆಳಿಗ್ಗೆ ನೋಡಿ ತೋರಿಸ್ತೀನಿ ನಿಮ್ಗೆ ಹೆಂಗೈತೆ ಅಂತ. ನೋಡಿ ಅಲ್ಲಿ ಟೆಂಪಲ್ ಐತೆ, ಹತ್ರ ಹೋದ್ಮೇಲೆ ಏನು ಟೆಂಪಲ್ ಅಂತ ತೋರಿಸ್ತೀನಿ. ಫೈನಲಿ ಟೆಂಪಲ್ ಹತ್ರ ರೀಚ್ ಆದ್ವಿ. ಏನು ಟೆಂಪಲ್ ಅಂತ ತೋರಿಸ್ತೀನಿ ನೋಡಿ. ಇದು ಬಂದು ಶಿವನ್ ಟೆಂಪಲ್ ನೋಡಿ. ಇಲ್ಲಿ ನಂದಿ ಐತೆ, ಟೆಂಪಲ್ ಇದು ಟೆಂಪಲ್. ಫೈನಲಿ ಇಲ್ಲಿ ಟೆಂಟ್ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇಲ್ಲೊಂಥರ ನಮ್ಮ ಟ್ರಕ್ ಲೀಡ್ ಎಲ್ಲ ನೋಡ್ಕೊಂಡು ಬಂದವ್ರೆ, ಎಲ್ಲ ಚೆನ್ನಾಗೈತೆ. ಇಲ್ಲಿ ಟೆಂಟ್ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇಲ್ಲಿ ಮುಂದೆ ಸನ್ರೈಸ್ ಆಗುತ್ತೆ. ವ್ಯೂ ನೋಡಿ ಎಷ್ಟು ಚೆಂದ ಐತೆ ಅಂತ ಗೊತ್ತು. ಲೈಟ್ಗಳೆಲ್ಲ ದೀಪಗ ಥರ ಕಾಣಿಸ್ತೈತೆ, ಒಂಥರ ಮಸ್ತ್ ಐತೆ. ಗಾಳಿ ಮಸ್ತ್ ಬೀಸ್ತೈತೆ ಗುರು, ಸ್ವರ್ಗ ಇದ್ದಂಗೆ ಐತೆ ಇಲ್ಲಿ. ಇವಾಗ ಪ್ರಜ್ವಲ್ನ ಟ್ರಕ್ ರಿವ್ಯೂ ಕೇಳಬೇಕು ಹೆಂಗಿದೆ ಅಂತ. ಬನ್ನಿ ಕೇಳೋಣ. ಸುಸ್ತಾಗಿ ಹೆಂಗ್ ಕೂತ ನೋಡಿ ಪ್ರಜ್ವಲ್ ಅವ್ರೆ. ನಮ್ ಜೊತೆ ಟ್ರಕ್ ಹೆಂಗಿತ್ತು? ಸೂಪರ್ ಆಗಿತ್ತು. ಅವನ ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತಾಗ್ತೈತೆ ಹೆಂಗಿದೆ ಅಂತ. ನೋಡಿ ಪ್ರಶಾಂತ್ ಕ್ಯಾಂಪ್ಗೆಲ್ಲ ಕ್ಯಾಂಪಿಂಗ್ ಹೆಂಗ್ ಹಾಕೋದು ಎಲ್ಲ ತೆಗ್ದಿರ್ತಾರೆ. ಕ್ಯಾಂಪಿಂಗ್ ಎಲ್ಲ ಟೆಂಟ್ ಎಲ್ಲ ನಮ್ಗಿಂತ ಮುಂಚೆ ಬಂದು ಇವ್ರು ಹುಡ್ಕಾಡಿದ್ದಾರೆ ಪಾಪ, ಎಲ್ಲಾಗ್ಬೇಕೇನು ಅಂತ. ನೋಡಿ ಇಲ್ಲಿ ಕ್ಯಾಂಪ್ ಫೈರ್ ಹಾಕಕ್ಕೆ ಕಡೆಗೆಲ್ಲ ತಗೊಂಡ್ಬಂದಿಟ್ಟವ್ರು ಇಲ್ಲಿ. ಇವಾಗ ನಮ್ಮ ಟ್ರಕ್ ಲೀಡು ಟ್ರೈಪಾಡ್ನ ತಗೊಂಡ್ಬಂದು ಸ್ಟಾರ್ ಗೇಜ್ನ ಕ್ಯಾಪ್ಚರ್ ಮಾಡೋಣ ಅಂತ ರೆಡಿ ಮಾಡ್ತವ್ರೆ. ನಮ್ ಹುಡುಗನ್ ನೋಡಿ ಚಳಿ ಆಗ್ಬಾರ್ದಂತೆ ಇಲ್ಲಾದ್ರು ಚಳಿ ಆಗ್ಬಾರ್ದು ಆತರ ಅಂತ ಆಗ್ತೀನಿ ಅಂತ ಹೇಳಿದಾನೆ. ಹೆಂಗ್ ಕೂತ ನೋ ಟೆನ್ಷನ್ ಹಾಕಿ ಮಕ ತೋರ್ಸು ನೋಡು ಬಿಡು ಹೆಂಗಾಗಿದೆ ನೋಡಿ. ಕ್ಯಾಮ್ರಾಮ್ಯಾನ್ ಗುಣಶೇಖರ್ ಜೊತೆ ಲೈಟ್ ಮ್ಯಾನ್ ಪ್ರಶಾಂತ್. ನಮ್ ಟ್ರಕ್ ಲೀಡ್ ನೋಡಿ ಎಷ್ಟೋ ಜನ ಕರ್ಕೊಂಡ್ ಬಂದಿದ್ದಾರೆ. ಇನ್ನೂ ಇಬ್ರು ಬರ್ತಾ ಇದ್ದಾರೆ. ಪಾಪ ಪ್ರಜ್ವಲ್
ಚಳಿಗೆ ಯಾಕಪ್ಪ ಬಂದೆ ಅನ್ಸ್ತೈತೆ ಪ್ರಜ್ವಲ್ಗೆ. ಟ್ರೈ ಮಾಡು ಅಂತೆ. ನಾವೆಲ್ಲ ಟ್ರೈ ಮಾಡಿರೋದು, ಅದಕ್ಕೆ ನಿನಗೆ ಕೊಟ್ಟಿರೋದು. ಲಗೇಜ್ ಇಲ್ಲ ನಿನಗೆ. ಅಯ್ಯೋ, ಇವಾಗ ನೋಡಿ ಟೆಂಟ್ ಹಾಕ್ತಿದ್ವಿ ಇಲ್ಲಿ. ವ್ಯೂ ಮುಂದೆ ಟೆಂಟ್ ಹಾಕಿ ಫೈರ್ ಕ್ಯಾಂಪ್ ಹಾಕೋಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಇವಾಗ ಫೈರ್ ಕ್ಯಾಂಪ್ ಹಾಕಿ ಕುತ್ಕೊಂಡು ಎಂಜಾಯ್ ಮಾಡಬೇಕು. ನಮ್ಮ ಟ್ರಕ್ಲಿ ನೋಡಿ ಫುಲ್ ಎಲ್ಲ ಬೆಂಕಿ ಹಚ್ತಿದ್ದಾರೆ ಇವಾಗ. ನೋಡು ಕೆಳಗಡೆ ಹಸ್ರಿ ಬೇಗ. ಪ್ರಜ್ವಲ್ ಏನಾದ್ರು ಹೆಲ್ಪ್ ಮಾಡೋ. ಇಲ್ಲ ಕಣೋ, ಬಂದಾಗಿಂದ ಬರೀ ಕುತ್ಕೊಂಡಿದ್ಯಾ, ಹೆಲ್ಪ್ ಮಾಡೋ ಪಾಪ. ಅದೇ ಹೆಲ್ಪ್ ಮಾಡು. ಬರೀ ಕುತ್ಕೊಂಡಿದ್ದಾನೆ ಗುರು ಇವನು, ಬಂದಾಗಿಂದ ಏನು ಕೆಲಸ ಮಾಡಿಲ್ಲ. ಬಂದಾಗಿಂದ ಏನ್ ಕೆಲಸ ಮಾಡಿಲ್ಲ ನೋಡಿ ಗುರು ಇವನು. ನೋಡಿ ಫೈರ್ ಕ್ಯಾಂಪ್ ಹಾಕ್ತಿದ್ದಾನೆ, ಬೆಂಕಿ ಹಚ್ತಾವನೆ, ಹಚ್ಚಯ ಆಗ್ತಿಲ್ಲ, ಹಚ್ತಾನೆ ಇಲ್ಲ. ಅದು ಅಂದ್ಕೊಂಡು ವರ್ಕಿಂಗ್ ಮಾಡಬೇಕು, ಪೆಟ್ರೋಲ್ ತಗೊಂಬರೋದು ಮರ್ತೋಗ್ಬಿಟ್ಟಿದ್ದೀವಿ. ಇವಾಗ ನೋಡಿ ಕಡೆಗೆ ಬೆಡ್ ತರ ಇದು ಮಾಡಿ ಇದನ್ನ ಕೆಳಗಡೆ ಗ್ಯಾಸ್ ಇಡ್ತಿದೀವಿ. ಚಿಕನ್ ಗ್ರಿಲ್ ತರ ಕಡೆಗೆನ ನಾವು ಬೆಂಕಿಯಲ್ಲಿ ಅಂಟಿಸ್ತೀವಿ ಫೈರ್ ಕ್ಯಾಂಪ್ ಮಾಡಕ್ಕೆ. ವಾ ಸಕ್ಕತ್ತಾಗಿದೆ ನೋಡಿ. ಶರು ಅಂದ್ಕೊಂಡೈತೆ. ಫೈನಲ್ ಏನೇನೋ ಸರ್ಕಸ್ ಮಾಡಿ ಬೆಂಕಿ ಹಚ್ತಿದ್ವಿ. ಎಲ್ಲ ಚಳಿಗೆ ಮಸ್ತ್ ವೆದರ್ಗೆ ಫೈರ್ ಕ್ಯಾಂಪ್ ಮಸ್ತ್ ಐತೆ. ಅಲ್ಲಿ ನೋಡಿ ಬೆಂಕಿಗಳು ಹಿಂದೆ ಟೆಂಟು ವೈಬ್ ಮಾತ್ರ ಮಸ್ತ್ ಐತೆ. ನಾನು ನಿಲ್ಸಿರೋ ಉದ್ದೇಶ ಏನ್ ಗೊತ್ತಾ, ಕಿಡಿ ಹೋಗುತ್ತೆ ಅಂತ ನಿಲ್ಸಿರೋದು ಅವನು. ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಸ್ವಲ್ಪ ಸಾಂಗ್ ಮಾಡ್ಕೊಂಡು ವೈಬ್ ಮಾಡಿ ಮಳೆಗೆ ಬೆಳಗ್ಗೆ ಎದ್ದು ನಿಮಗೆ ಇಲ್ಲೆಲ್ಲ ಫುಲ್ಲು ಕ್ಲೌಡ್ ಬೆಡ್ ಇರುತ್ತೆ. ಬೆಳಿಗ್ಗೆ ತೋರಿಸ್ತೀನಿ. ಆರೋಗ್ಯರ ಬೆಂಕಿನ ಮತ್ತೆ ಹಚ್ಚು ಡ್ಯಾನ್ಸ್ ಆಡೋಣ. ಡ್ಯಾನ್ಸ್ ಅಂತ ರೆಡಿ ಮಾಡ್ತಿದ್ದಾನೆ. ಡ್ಯಾನ್ಸ್ ಆಡೋಕೆ ಪ್ರಜ್ವಲ್ ಆಡು ಡ್ಯಾನ್ಸ್. ಯಾವ್ದೋ ಸಾಂಗ್ ಬರ್ತಲ್ಲ ರೀಸೆಂಟ್, ಯಾವ್ದು ನೈಟ್ ನಾ ಡ್ರೈವರ ನೋಡಿ ಹೆಂಗ ಆಡ್ತಿದ್ದಾನ ಪ್ರಜ್ವಲ್. ಚಳಿ ಉಕ್ಲಾರ ಚಳಿ ಐತೆ, ಹಂಗೆ ಎಲ್ಲ ಫ್ರೀಸ್ ಆಗ್ಬಿಟ್ಟೈತೆ. ಕೈ ಎಲ್ಲ ಫುಲ್ ಫ್ರೀಸ್ ಆಗ್ಬಿಟ್ಟೈತೆ. ಫುಲ್ ತಗೊಂಡ್ ಹೋಗ್ತೇನ ನೀರೆಲ್ಲ ಫುಲ್ಲು ಕೋಲ್ಡ್ ಆಗ್ಬಿಟ್ಟೈತೆ ನೋಡಿ ಹೆಂಗಾಗೈತಂತೆ. ನೋಡಿ ಫುಲ್ಲು ಕೋಲ್ಡ್ ಆಗ್ಬಿಟ್ಟೈತೆ. ಇತ್ತಲ್ಲಿರೋ ಹೀರಕಾಯಿ ಗಿಣಕ್ ನೋಡ್ತಿ ಸುದ್ದಿ ಕೇಳಿ ತಪ್ಲಲ್ಲಿರೋ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಾಡ್ತಿತ್ತು. ಫೈನಲಿ ಟೆಂಟಲ್ಲಿ ಎಲ್ಲರೂ ಮಲಗವ್ರೆ. ಈ ಟೈಮಲ್ಲಿ 2:30 ಟೈಮಲ್ಲಿ ನೋಡಿ ಚಂದ್ರ ಆಚೆ ಬಂದ ರೆಡ್ಡಿಶ್ ಆಗಿ ಒಂಥರ ಶಿವನ ಮೇಲೆ ಇದ್ದೆ ಇರೋ ಥರ ಮಸ್ತ್ ಬಂದವಳೆ. ಫೈರ್ ಕ್ಯಾಂಪ್ ಎಲ್ಲ ಆಗಿದೆ, ಓದಾಗಿದೆ. ಇವಾಗೆಲ್ಲ ಮಲ್ಲಿಗೆ ಬೆಳಿಗ್ಗೆ ಇದ್ದು ನಿಮಗೆ ಕ್ಲೌಡ್ ಬೇಡ್ ಅಂತ ಸಂದೆ ತೋರಿಸ್ತೇನೆ ನೋಡಿ ಹೆಂಗೈತೆ ಅಂತ. ಈ ನನ್ನ ಬಾಂಬ್ ಹಾಕಿ ಸೈಲೆಂಟಾಗಿ ಮಲ್ಗವನೆ. ಹೊಡಿ ಸ್ಮೆಲ್ ಆಗ್ತಿಲ್ಲ ಕಂಬ. ಈ ಟೆಂಟಲ್ಲಿ ಬರೀ ಸ್ಮೆಲ್ಲೇ. ಸೈಲೆಂಟ್ ಆಗಿ ಮಲ್ಗವನೆ. ಬೋಳಿ ಮಗನ ಗೊತ್ತಿಲ್ಲ ಅಂತ ನೋಡಿ. ಎಂತ ನನ್ನ ಮಗ ಮಿಂಡ್ರಿ ಅಂದ್ರೆ ಇವನು. ಬೋಳಿ ಮಗನೇ. ಆಚೆ ಫುಲ್ಲು ಮಿಸ್ಟು ತುಂಬ್ಕೊಂಡೈತೆ. ನಾವೆಲ್ಲ ಮಲಗಿದ್ವಿ. ಕಾರ್ ತಗೋಬಿಡೋದ ನಿಮ್ಗೆ ಕಾರ್ ಹಾಗಾಗಿ ಸನ್ರೈಸ್ ತೋರಿಸ್ತೀವಿ. ಬೆಳಿಗ್ಗೆ 6 ಗಂಟೆಗೆ ಅಲಾರ್ಮ್ ಇಟ್ಟಿದ್ವಿ, ಮಲಗ್ತಿದ್ವಿ. ಗುಡ್ ನೈಟ್. ಇವಾಗ 6 ಆಗ್ತಿದೆ. ಇವಾಗ ಎದ್ದಿದ್ದೀವಿ. ಮಚ್ಚೆ ನೋಡಿ ಟೆಂಟ್ ಎಲ್ಲ ಹಾಕಿದೀವಿ. ಫುಲ್ಲು ಚಳಿ ಹೆಂಗೈತಂದ್ರೆ ಚಳಿ ಸುಮ್ಮನೆ ಬೀಳ್ತೈತೆ. ನಮ್ಮ ಪ್ರಜ್ವಲ್ ಹಂಗೂ ತಗತಾ ಅಂತ ಆಡ್ತವನೆ ನೋಡಿ. ಅಟ್ಲೀಸ್ಟ್ ಅಂತ ಇದಾಗುತ್ತೆ. ಮಸ್ತ್ ಐತೆ ನೋಡಿ ವ್ಯೂ ಮಾತ್ರ. ನೋಡಿ ಹೆಂಗೈತೆ ವ್ಯೂ.
ಇದನ್ನ ನೋಡಕ್ ಅಲ್ಲಿಂದ ನಮ್ಮ ಫ್ರೆಂಡ್ಗಳಿಂದ ಇಲ್ಲಿಗೆ ಬಂದ್ವಿ. ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಗಾಳಿ ಬೀಸ್ತೈತೆ. ನಿಮಿಷದಲ್ಲಿ ಸನ್ರೈಸ್ ಆಗುತ್ತೆ. ಇಲ್ಲಿ ನೋಡಿ ಕೆಳಗಡೆ ಹೆಂಗೈತೆ ಅಂತ, ಫುಲ್ಲು ಮೋಡ ಹೆಂಗೈತೆ ನೋಡಿ. ಇನ್ನ ಮಂಚೆಲ್ಲ ತುಂಬಿಕೊಂಡು ಮೇಲೆ ಮೇಲೆ ಫುಲ್ ಸ್ವಲ್ಪ ಸ್ವಲ್ಪ ಕಾಣಿಸ್ತೈತೆ ಅಷ್ಟೇ. ಮಸ್ತ್ ಐತೆ ನೋಡಿ ಪ್ರಜ್ವಲ್ ಹೆಂಗ್ ನಡಕ್ತಾವನಂತ. ಗಾಳಿ ಸಿಕ್ಕಾಪಟ್ಟೆ ಗಾಳಿ ಐತೆ. ಇನ್ನೊಂದು 10 ನಿಮಿಷ ಸನ್ರೈಸ್ ತೋರಿಸ್ತೀನಿ ನಾವು ನಿಮ್ಗೆ ಹೆಂಗೈತೆ ಸನ್ರೈಸ್ ನೋಡೋದು. ಮಾತ್ರ ಸಕ್ಕತ್ತೈತೆ. ಇದು ಹಳೆ ಕಾಲದಲ್ಲಿ ಬಾವಿ ಇದ್ದಂಗೈತೆ. ನೀರ್ ನೋಡಿ ಎಷ್ಟೊಂದು ಪ್ಯೂರ್ ಆಗೈತಂದ್ರೆ ಅಷ್ಟೊಂದು ಪ್ಯೂರ್ ಐತೆ ನೋಡಿ. ನೀಟಾಗಿ ಒಳಗಡೆ ಇರೋದೆಲ್ಲ ನೀಟಾಗಿ ಎಷ್ಟು ನೀಟಾಗಿ ಕಾಣಿಸ್ತೈತೆ ನೋಡಿ. ಎಷ್ಟು ಪ್ಯೂರ್ ಐತಂದ್ರೆ ಅಷ್ಟೊಂದು ಪ್ಯೂರ್ ಆಗೈತೆ. ಇಂಡಿಯಾ ಸಕ್ಕತ್ತೈತೆ. ನೀರು ಅಷ್ಟೊಂದು ಪ್ಯೂರ್ ಐತೆ. ಮಸ್ತ್ ಐತೆ ನೋಡಿ. ಆಳ ಇಲ್ಲ, ಎಷ್ಟು ಪ್ಯೂರ್ ಐತೆ ನೋಡಿ ನೀರು. ಇಂದ ನೋಡಿ ವ್ಯೂ ಮಸ್ತ್ ಐತೆ. ಅಲ್ಲಿ ನೋಡಿ ಅಲ್ಲಿ ಕ್ಲೌಡ್ ಬರ್ಡ್ಸ್ ಸಿಗ್ತದೆ. ನೋಡಿ ನಮ್ ಟ್ರಕ್ ಲೀಡು ಇವಾಗ ಮ್ಯಾಗಿ ಮಾಡಕ್ ರೆಡಿ ಮಾಡಿಟ್ಟವ್ರೆ. ಇವೆಲ್ಲ ಬೇಡಮ್ಮ, ಹಾಕೊಳ್ಳಿ ಎಲ್ಲ ನೀವು ಲಾಗ್ ಮಾಡ್ಕೊಂಡು ಗಮ್ಮ ಗಮ್ಮ ಮ್ಯಾಗಿ. ಇಲ್ಲಿ ನಮ್ಮ ಟ್ರಕ್ ಲೀಡ್ ಅವರು ಗುಮ್ಮ ಗುಮ್ಮ ಮ್ಯಾಗಿ ರೆಡಿ ಮಾಡಿಬಿಟ್ಟವ್ರೆ ಎಲ್ಲಾರ್ಗು. ಹೆಂಗೈತೆ ಸರ್? ಏನು ಮಾತು ಬರ್ತಿಲ್ವಾ ನೀವು ಮಾಡಿರೋದಕ್ಕೆ? ಬಂದ ತಕ್ಷಣ ಬಂದ್ಬಿಡ್ಬೇಕು. ಹಾಯ್ ಸರ್, ಯಾವಾಗ ಬಂದ್ರಿ ನೀವು? ಎಷ್ಟು ಜನ ಬೇಜಾರಾಗಿದ್ರು ಗೊತ್ತಾ ನಿಮ್ಗೋಸ್ಕರ? ನೋಡ್ ಪ್ರಶಾಂತ್ ಇವಾಗ ಎದ್ದಿದ್ದ, ನೀನ್ ಬೇಜಾರಾಗಿ ಮಲ್ಗಿ. ಫೈನಲ್ ಎಲ್ಲ ಪ್ಯಾಕ್ ಮಾಡಿದೀವಿ ಹೋಗಕ್ಕೆ. ರೆಡಿ ಮಾಡಿದ್ವಿ. ಏನು ಪ್ಲಾಸ್ಟಿಕ್ ತಗೊಂಡಿದ್ದಾನೆ, ಎರಡು ಹಾಕಿ ಎಲ್ಲ. ಓಕೆ ಬ್ರೋ, ಬಾಯ್ ಬಾಯ್. ತರ ನೋಡಿ ಮೇಲೆ ಬ್ಲೂ, ಕೆಳಗಡೆ ಒಂಥರ ಡಾರ್ಕ್ ಐತೆ ನೋಡಿ. ಹಿಂಗೆ ಸ್ಟ್ರೈಟ್ ಆಗಿ ಹೋಗ್ಬೋದು. ಅದು ರೋಡ್ ಐತಲ್ಲ, ಹಂಗೆ ಹೋಗ್ಬೋದು ನಡ್ಕೊಂಡು ಆರಾಮಾಗಿ. ಬಟ್ ಹಂಗೆ ಹೋದ್ರೆ ಒಂದು 2 ಕಿಲೋಮೀಟರ್ ಟ್ರಕ್ ಆಗುತ್ತೆ ಇಲ್ಲಿಂದ. ಅದಕ್ಕೋಸ್ಕರ ನಾವು ಇಲ್ಲಿ ಪ್ರಜ್ವಲ್ ಇದಾನಲ್ಲ ಅಲ್ಲಿಂದ ಹಂಗೆ ಅಡ್ಡದಾರಿಯಲ್ಲಿ ಹೋದ್ರೆ 1 ಕಿಲೋಮೀಟರ್ ಕಮ್ಮಿ ಆಗುತ್ತೆ. ಸೊ ಹಂಗೆ ಹೋಗ್ತೀವಿ. ಆ ಪ್ಲೇಸ್ ಒಂಥರ ಚೆನ್ನಾಗೈತೆ, ಅಡ್ವೆಂಚರ್ ಆಗ್ತಾರ. ಬನ್ನಿ ಫ್ರೆಂಡ್ಸ್, ಕರ್ಕೊಂಡು ಹೋಗ್ತೀನಿ. ಇವಾಗ ನೋಡಿ ಪ್ರಜ್ವಲ್ ನಮ್ನ ಹೆಂಗ್ ಹೋಗ್ಬೇಕಂತ ಗೈಡ್ ಮಾಡಿ ಕರ್ಕೊಂಡು ಹೋಗ್ತಾನೆ ನೋಡಿ. ಹೌದಾ? ಇವಾಗ ನೋಡಿ ಇಲ್ಲಿ ಹೆಂಗ್ ಹೋಗ್ಬೇಕಂತ. ಬನ್ನಿ ಹೋಗೋಣ. ಹೊರಗಡೆ ಹಿಂಗ್ ಬಗ್ಸಿ ಹೋಗ್ಬೇಕಿಲ್ಲಿ. ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ. ಪ್ರಜ್ವಲ್ ನೋಡಿ ಟೈಮ್ ಆಗ್ತಿದೆ ಅಂತ ಅಲ್ಲಿ ನೋಡು ಓಡ್ತಿದ್ದಾನೆ ನಮ್ಗಂತ ಮುಂಚೆ. ಹಿಂಗ್ ಓಡ್ತಿದ್ದಾನೆ ನೋಡಿ ನನ್ನ ಮಗ. ಫೈನಲಿ ಬಂದೇ ಬಿಟ್ವಿ ಕೆಳಗಡೆ. ಹುಷಾರ್. ನಮ್ಮ ಕಾರ್ ನಮಗೋಸ್ಕರ ವೆಯ್ಟ್ ಮಾಡ್ತೈತೆ. ಬಂದ್ರೆ ಹೋಗೋಣ, ನೈಟಿಂದ ಮಿಸ್ ಮಾಡ್ಕೊತೀನಿ ಅಂತ. ಸೊ ಹೋಗ್ತಿದ್ವಿ ಇವಾಗ. ಹೋದಾಗ ಯಾರು ಇರಲಿ. ಇವಾಗ ನೋಡಿ ಎಷ್ಟು ಜನ ಬಂದವ್ರಂತ ನೋಡಿ. ಅದು ನಮ್ದು ಕಾರು, ಡಿ ಬಾಸ್. ಫೈನಲ್ ಕಾರ್ ಹತ್ರ ಬಂದ್ಬಿಟ್ವಿ. ಹೆಂಗೈತೆ ಪ್ರಶಾಂತ್ ಎಕ್ಸ್ಪೀರಿಯನ್ಸ್ ಕೇಳೋಣ ಬನ್ನಿ. ಪ್ರಶಾಂತ್ ಬ್ರೋ, ಹೆಂಗೈತೆ ನೈಟ್ ಕ್ಯಾಂಪಿಂಗು? ಹೆಂಗಿತ್ತು ಚಳಿ ಹೆಂಗಿತ್ತು? ಚಳಿ ಕೇಳಂಗೆ ಇಲ್ಲ, ಸಾಕ ಚಳಿ ಇತ್ತಲ್ಲ. ಪ್ರಜ್ವಲ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಅವನಿಗೆ ಪಾಪ ಫುಲ್ ಅರ್ಜೆಂಟ್ ಆಗ್ತೈತೆ, ರೆಸ್ಟ್ ರೂಮ್ ಹೋಗ್ಬೇಕಂತ. ನೋಡಿ ಹೆಂಗ್ ಓಡ್ತಿದ್ದಾನಂತ ನೋಡಿ. ಸೊ ಅವ್ನು ಬಂದ್ಮೇಲೆ ಅವನ ಎಕ್ಸ್ಪೀರಿಯನ್ಸ್ ಕೇಳ್ಬಿಟ್ಟು ವ್ಲಾಗ್ನ ಎಂಡ್ ಮಾಡೋಣ. ನೋಡಿ ನೈಟ್ ಹೋಗಿದ್ ನಾವು ಇದೇ ಬೆಟ್ಟಕ್ಕೆ.
ಇಲ್ಲಿಂದ ಹಿಂಗೆ ಹೋಗಿದ್ದು ಹಿಂಗೆ ಹೋಗಿ ನಾವು ಅಲ್ಲಿಗೆ ಹೋಗಿದ್ದು ನೈಟು. ಅಲ್ಲಿದ್ದು ನೈಟ್ ಕ್ಯಾಂಪ್ ಮಾಡಿಕೊಂಡು ಅದು ಮುಂದೆ ನೋಡಿ ಇಲ್ಲೊಂದು ಟೆಂಪಲ್ ಐತೆ, ಇಲ್ಲೊಂದು ರಾಮಂದು ವಿಗ್ರಹ ಐತೆ ನೋಡಿ. ಇಲ್ಲಿ ನೋಡಿ ರಾಮಂದು ವಿಗ್ರಹ ಐತೆ ಅಂತ, ರಾಮ ಮತ್ತೆ ಇನ್ನೊಂದು ಋಷಿದು ಒಂದು ವಿಗ್ರಹ ಐತೆ ಇಲ್ಲಿ. ಹೆಂಗಿತ್ತು ಬ್ರೋ ಟ್ರಕ್ಕಿಂಗು? ಫಸ್ಟ್ ಟೈಮ್ ನೈಟ್ ಕ್ಯಾಂಪಿಂಗು ಚೆನ್ನಾಗಿತ್ತು. ಏನ್ ಚೆನ್ನಾಗಿತ್ತು? ದೇವ್ರ ದರ್ಶನ. ಹೌದಾ? ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಹೇಳಿ? ಫಸ್ಟ್ ಟೈಮು ನೈಟ್ ಕ್ಯಾಂಪಿಂಗು, ಟ್ರಕ್ಕಿಂಗು, ಚಳಿ ಹೆಂಗಿತ್ತು? ಚಳಿ ಮಾತ್ರ ತಡ್ಕೊಳಕ್ ಆಗಿಲ್ಲ, ಬಟ್ ಟ್ರೆಕ್ಕಿಂಗ್ ಮಾತ್ರ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಹಾ, ಇನ್ನೊಂದ್ಸತಿ ಬರ್ತೀರಾ ನಮ್ ಜೊತೆ? ಖಂಡಿತ ಬರ್ತೀನಿ. ಕರೀರಿ, ಖಂಡಿತ ಬರ್ತೀನಿ. ನೋಡೋಣ ಮುಂದಕ್ಕೆ. ನೀವು ಅದು ಇದು ಆಗಿಲ್ಲ. ಹ್ಮ್ ಸ್ಟಾರ್ಟ್ ಮಾಡಿದೆ, ಗಾಡಿ ಬಂದ್ರ ಅವರು. ನೋಡಿ, ನಿಮ್ಗೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ಇಷ್ಟು ದಿನ ಮಾಡಿಲ್ಲ, ಇನ್ನು ಮುಂದೆ ಎಲ್ಲಿಗೋದ್ರೂ ಮಾಡ್ತಿರ್ತೀನಿ. ಅದ್ ಹೆಂಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.